ಬೆಂಗಳೂರಿನ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಎಂವಿ ಲೇಔಟ್ನ 5ನೇ ಬ್ಲಾಕ್ನಲ್ಲಿ ಕೆಎಲ್ಇ ಕಾಲೇಜ್ ಸಮೀಪದಲ್ಲಿ ಕಾಮಧೇನು ಪಾರ್ಟಿ ಹಾಲ್ ನೂತನವಾಗಿ ಉದ್ಘಾಟನೆಯಾಗಿದ್ದು, ಶಾಸಕರಾದ ಎಸ್.ಟಿ. ಸೋಮಶೇಖರ್ ರವರು, ಗೋಪಾಲಕೃಷ್ಣ ಗುರೂಜಿರವರು ಟೇಪ್ ಕಟ್ ಮಾಡುವುದರ ಮೂಲಕ ಕಾಮಧೇನು ಪಾರ್ಟಿ ಹಾಲ್ ಉದ್ಘಾಟನೆಗೊಳಿಸಿದರು. ಚಲನಚಿತ್ರ ನಟರಾದ ಶಿವಧ್ವಜ್ ಶೆಟ್ಟಿ ಸೇರಿದಂತೆ ಹಲವಾರು ಸ್ಥಳೀಯ ಮುಖಂಡರು, ಸ್ನೇಹಿತರು, ಕುಟುಂಬಸ್ಥರು ಆಗಮಿಸಿ ಮಾಲೀಕರಾದ ಶ್ರೀಯುತ ಗಂಗಾಧರ್ ಮತ್ತು ಮಹೇಶ್ ಅವರಿಗೆ ಶುಭಾಶಯಗಳನ್ನು ಕೋರಿದರು. देवी सर्वभूतेषु धेनुरूपेण संस्थिता नमस्तस्यै 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 नमो नमः. ಆತ್ಮೀಯರೇ, ಇದು ಕಾಮಧೇನು ಪಾರ್ಟಿ ಹಾಲ್ ಓಪನಿಂಗ್ ಶರ್ಮನಿ. ತುಂಬ ವಿಶೇಷವಾಗಿರತಕ್ಕಂತಹ ಒಂದು ಪಾರ್ಟಿ ಹಾಲನ್ನು ಮಾಡಿದ್ದಾರೆ. ಇದಕ್ಕೆ ಕಾಮಧೇನು ಅಂತ ಹೆಸರಿಟ್ಟಿದ್ದಾರೆ. ಕಾಮದುಘ ಅಂದರೆ ಯಾವಾಗಲೂ ಕರೆಯುವಂತಹದ್ದು. ಮನುಷ್ಯನಿಗೆ ಕ್ಷೀರ ಅಂದರೆ ಅತ್ಯಂತ ಪ್ರಿಯವಾಗಿರತಕ್ಕಂತಹದ್ದು. ಆ ಕ್ಷೀರವನ್ನು ಕೊಡುವಂತಹದ್ದು ಕಾಮಧೇನು. ದೇವಲೋಕದಲ್ಲಿರ್ತಕ್ಕಂತಹ ದೇವತೆ ಕಾಮಧೇನು 33 ಕೋಟಿ ದೇವತೆಗಳನ್ನು ಸಹಿತವಾಗಿ ತನ್ನ ಒಡಲಲ್ಲೇ ಹೊತ್ತುಕೊಂಡಿರ್ತಕ್ಕಂತಹ ಕಾಮಧೇನುವಿನ ಹೆಸರನ್ನಿಟ್ಟು ಮಾಡಿರ್ತಕ್ಕಂತಹ ಈ ಕಾಮಧೇನು ಪಾರ್ಟಿ ಹಾಲ್ ನಿತ್ಯ ನಿರಂತರವಾಗಿ ಅಭಿವೃದ್ಧಿಯಾಗಿ ಬೆಳೆಯಲಿ. ಮಹೇಶ್ ಹಾಗೂ ನಿಮ್ಮ ಹೆಸರು ಮಹೇಶ್ ಹಾಗೂ ರಾಣಿಯವರು ಹಾಗೂ ಗಂಗಾಧರವರು ಸೇರಿ ಮಾಡಿರ್ತಕ್ಕಂತಹ ಈ ಪಾರ್ಟಿ ಹಾಲು ನಿತ್ಯದಿಂದ ನಿತ್ಯಕ್ಕೂ ಬೆಳೀತಾ ಸದಾಕಾಲದಲ್ಲೂ ಸಹಿತವಾಗಿ ಈ ಪಾರ್ಟಿ ಹಾಲಿನಲ್ಲಿ ಕಾರ್ಯಕ್ರಮಗಳು ಜರುಗ್ತಾ ಇಲ್ಲಿ ಮಾಡಿದಂತಹ ಕಾರ್ಯಕ್ರಮದಿಂದ ಅವರಿಗೆ ಒಂದು ವಿಶೇಷವಾದಂತಹ ಸ್ಥಾನಮಾನ ಗೌರವಾದಿಗಳು ಲಭಿಸಲಿ ಅಂತ ಅವರ ಕುಲದೇವರ ಪ್ರಾರ್ಥನೆಯೊಂದಿಗೆ ಜೊತೆಯಲ್ಲಿ ಕಾಮಧೇನುವಿನ ಪ್ರಾರ್ಥನೆಯೊಂದಿಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದೇನೆ. ಶುಭವಾಗಿ. ಕಾಮಧೇನು ಅನ್ನೋದೊಂದು ಪಾರ್ಟಿ ಅಲ್ಲಿ ನಮ್ಮ ಮಹೇಶನ ಓಪನ್ ಮಾಡಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ. ನಮ್ಮನ್ನು ಕರೆದಿದ್ದಾರೆ, ಅವ್ರಿಗೆ ನಾವು ಆರೈಸಿ ಕೂರ್ತೀವಿ. ಅವ್ರಿಗೆ ಭಗವಂತ ಆಯುಷ್ಯ ಆರೋಗ್ಯ ಎಲ್ಲ ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಳ್ಳೆಯದಾಗಲಿ ಅಂತ ಆರೈಸ್ತೀವಿ. ಗಂಗಾಧರ್ ಮತ್ತು ನಮ್ಮ ಕಿರಣ್ ಅವರೆಲ್ಲ ಭಾಳ ನಮ್ಮ ಆತ್ಮೀಯರು. ಮಹೇಶ್ ಅವರು ನಮ್ಮ ಭಾಳ ಆತ್ಮೀಯರು. ಸೊ ಅವರು ಈ ಥರ ಒಂದು ಕಾಮಧೇನು ಪಾರ್ಟಿ ಹಾಲು ಏನು ಇವತ್ತು ಮಾಡಿದ್ದಾರೆ, ತುಂಬ ಒಳ್ಳೆ ಐಡಿಯಾ. ಯಾಕಂತ ಹೇಳಿದ್ರೆ ಇವತ್ತು ಒಂದು 20-30 ಜನ ಬರ್ತ್ಡೇ ಪಾರ್ಟಿಗಳು ಎಲ್ಲ ಮಾಡೋದಕ್ಕೆ ಜಾಗಗಳು ಇಲ್ಲದಂಗೆ ಆಗೋಗಿದೆ. ಅಂಥದ್ರಲ್ಲಿ ಈ ಥರದ ಒಂದು ಪಾರ್ಟಿ ಹಾಲ್ ಮತ್ತು ಅದರಲ್ಲಿ ಕೂಡ ಒಳ್ಳೆ ಆಹಾರವನ್ನು ಕೊಡುವಂಥ ವಿಚಾರ. ಆಹಾರಗಳಂತ ಹೇಳಿದರೆ ಇವತ್ತು ಎಲ್ಲರಿಗೂ ಕೂಡ ಭಾಳ ಇಷ್ಟವಾದಂತಹ ವಿಚಾರ. ಅದನ್ನು ಭಾಳ ಚೆನ್ನಾಗಿ ರುಚಿಯಾಗಿ ಕೊಡೋದು ಉದ್ದೇಶ ಆಗಿರಬೇಕು. ಸೊ ನಾವು ನೋಡಿದ ಹಾಗೆ ಮಹೇಶ್ ಅವರು ಮತ್ತು ಗಂಗಾಧರ್ ಅವರು ನಾವು ಭಾಳ ವರ್ಷದಿಂದ ನಾವು ನೋಡ್ಕೊಂಡು ಬಂದಿದ್ದೀನಿ. ಇವತ್ತು ಇಷ್ಟು ದೊಡ್ಡ ಒಂದು ಮಟ್ಟದಲ್ಲಿ ಮಾಡಿದ್ದಾರೆ ಅಂದರೆ ನಮ್ಮ ಖುಷಿ ಇದೆ. ಅವ್ರಿಗೆ ಒಳ್ಳೆಯದಾಗಲಿ ಅಂತ ನಾವು ಬಯಸ್ತೀವಿ. ಜನರು ಅಷ್ಟೇ, ಈ ಭಾಗದಲ್ಲಿರುವ ಜನರುಗಳು ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ಅದ್ಭುತವಾಗಿ ಇಲ್ಲಿ ಮಾಡುವಂಥ ವ್ಯವಸ್ಥೆ ಇದೆ. ಎಲ್ಲರೂ ಬನ್ನಿ, ಕಾಮಧೇನು ಪಾರ್ಟಿ ಹಾಲಿಗೆ ಸಹಕಾರ ನೀಡಿ ಅವರ ಒಂದು ವ್ಯವಹಾರ ಏನಿದೆ ಅದು ಅಭಿವೃದ್ಧಿಯಾಗಲಿದ್ದ ದೇವರ ಪ್ರಾರ್ಥನೆ. ನಮ್ಮ ಹೆಸರು ಗಂಗಾಧರ್. ನಾವೇ ಈ ಜಾಗವನ್ನು ಮೊದಲು ನೋಡಿದ್ದು. ನಮಗೆ ಈ ಜಾಗ ಒಂಥರ ನೋಡಿದಾಗ ಒಂಥರ ಹಳ್ಳಿ ಒಂದು ಇದ್ರ ಥರ ಇತ್ತು. ಇದು ಮೊದಲು ಬೇರೆ ಒಂದು ಹೋಟೆಲ್ ಆಗಿತ್ತು. ಆ ಹೋಟೆಲ್ಲು ನಮಗೆ ಅದು ಅಷ್ಟು ಇದಾಗಿರಲಿಲ್ಲ. ಅದರಿಂದ ನಮಗೆ ಇದು ಪಾರ್ಟಿಯಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅನ್ನೋದು ಒಂದು ಅನಿಸಿಕೆ ಇತ್ತು. ಇದು ರೋಡೆಲ್ಲ ತುಂಬ ದೊಡ್ಡದಿದೆ, ಸುತ್ತ 3 ಕಡೆಯೂ ಜಾಗ ಇದೆ. ಪಾರ್ಟಿಯಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ. ಮತ್ತು ಈ ಬಿಲ್ಡಿಂಗು ಇದೆಲ್ಲ ಇರೋದರಿಂದ ಇದನ್ನು ನೋಡಿಬಿಟ್ಟು ನಾವು ಇದಕ್ಕೆ ಕಾಮಧೇನು ಪಾರ್ಟಿ ಹಾಲ್ ಅಂತ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ಹಾಗಾಗಿ ನಾವು ಇದನ್ನು ಮಾಲೀಕರು ಮಾತನಾಡಿಬಿಟ್ಟು ನಮ್ಮ ಕಾಮಧೇನು ಪಾರ್ಟಿ ಹಾಲ್ ಅಂತ ನಾವು ಪ್ರಾರಂಭ
ಎಷ್ಟು ಜನ ಕೆಪಾಸಿಟಿ ಇದೆ ಸರ್ ಇದು ಯಾವ ಥರ? ಸರ್ 205ರಿಂದ 300 ಜನ. ಗ್ರಾಹಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್ ಒಂದು ಸಲ ಬಂದು ರುಚಿಯನ್ನು ಸವಿಯಲಿ, ಆಮೇಲೆ ಬೇಕಾದರೆ ಅದು ಬಿಟ್ಟು ನಾರ್ಮಲ್ ಒಂಥರ ಒಂದು ಹಳ್ಳಿ ಥರ ಒಂದು ಆಪ್ಷನಲ್ಲಿ ನಾವು ಬಂದಿದ್ದೇವೆ. ತುಂಬ ಚೆನ್ನಾಗಿ ಬಂದಿದೆ. ಓಕೆ ಸರ್, ಓಕೆ ಸರ್ ನಮ್ಮ ಹೆಸರು ಮಹೇಶ್ ಅಂತ. ಇದು ನಾವು ಗಂಗಾಧರ್ ಇಬ್ಬರು ಪಾರ್ಟ್ನರಾಗಿ ಮಾಡ್ತಾಯಿದ್ದೀವಿ. ಇದನ್ನು ನಾವು ಒಂದು 200-250 ಜನ ಕೂತ್ಕೊಳ್ಳೋವಂಥ ಆಸನ ಜಾಗ ಮಾಡಿದ್ದೀವಿ. ಏನಕ್ಕೆ ಅಂದರೆ ಇದು ಮಧ್ಯಮ ವರ್ಗದವ್ರಿಗೆ ಒಂದು ಕೈ ಎಟ್ಟುವ ರೀತಿ ಇರಲಿ. ಸ್ವಲ್ಪ ಎಲ್ಲ ಹೈಫೈ ಇವಾಗೆಲ್ಲ ಜಾಸ್ತಿ ಇದೆ. ನಾವೊಂದು ರೀಸನಬಲ್ ರೇಟಲ್ಲಿ ಮಾಡೋಣ, ಆಮೇಲೆ ಒಳ್ಳೆ ಕ್ವಾಲಿಟಿ ಈ ಥರ ಕೊಡೋಣ, ಮಧ್ಯಮ ವರ್ಗದ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗುರೂಜಿಯವರು, ಶ್ರೀಧರ್ ಸರ್ ಅವರು ಎಲ್ಲ ಬಂದು ತುಂಬ ಸ್ನೇಹಿತರು ಮಿತ್ರರೆಲ್ಲ ಬಂದು ಆಶಿಸ್ತಿದ್ದಾರೆ. ಒಂದೆರಡು ಮಾತು